ನಿಮಗೆ ತೋರಿಸ್ಬೇಕಲ್ವಾ? ಬನ್ನಿ. ಎಲ್ಲ ಬಳ್ಳಿ ಮೆತ್ಕೊಂಡಿದಾವಲ್ವಾ, ಬಳ್ಳಿ ಸುತ್ತು ಎಲ್ಲ ಮೆತ್ಕೊಂಡು ಅದು ಪಂಚತರಂಗಿಣಿ ಬೆಳೆ ಅಂದರೆ ನೋಡಿ ಇಲ್ಲಿ ನುಗ್ಗೆ ಕೋಕೋ ಇದು ಕೋಕೋ ಗಿಡ, ಕೋಕೋ ಇಲ್ಲಿ ನುಗ್ಗೆ ಗಿಡ ಇದೆ. ಇನ್ನು ಮುಂದೆ ಎಲ್ಲಾನು ಬಾಳೆ ಗಿಡ ಅದೆಲ್ಲಾನು ಇರ್ತವೆ. ಇವೆಲ್ಲಾನು ಪಂಚತರಂಗಿಣಿ ಈ ಬೆಳೆಗಳೆಲ್ಲಾನು ಸಹಜೀವನದ ಬೆಳೆಗಳು ಇವು. ಇದರಲ್ಲಿ ಸಾರಜನಕ, ಯೂರಿಯಾ ಇದರಲ್ಲಿ ಚೆನ್ನಾಗಿ ಬಿಡುಗಡೆ ಆಗ್ತದೆ. ಈ ಬಿಡುಗಡೆ ಆದವ ಸಸ್ಯ ಉಪಯೋಗಿಸ್ಕೊಂತವೆ. ಅವು ಗೊಬ್ಬರ ಏನು ಬೇಕು ಅದು ಹುಡುಗಾಟದ ಇದು ಬಿದ್ದೈತ್ರಿ ಇದ್ರಾಗ. ನೋಡಿ ಮಳೆ ಬಂದಾಗ ನಿಂತ್ಕೊಂಡ್ಬಿಟ್ಟು ಕೊಳತ ಬಿಟ್ರೆ ಗೊಬ್ಬರ ನೀವು ಏನೆಲ್ಲ ಹುಳ ಹರಿತೈತಿ. ಈ ಹಳ್ಳು ಗಿಡ ಇದಾವಲ್ವಾ, ಇವೆಲ್ಲ ಹಳ್ಳು ಗಿಡ ಬಿಡಿಸ್ಕೊಂತೀವಿ. ಇವೆಲ್ಲನೂ ಇನ್ನು ಜೂನ್ ಜುಲೈ ಅಷ್ಟೊತ್ತಿಗೆ ಎಲ್ಲಾನು ಸತ್ತೋಗ್ತವೆ. ಸತ್ತೋಗಿ ಅವೇ ಬೀಳ್ತವೆ, ಅದೇ ಅಲ್ಲೇ ಕೊಳಿತೈತೆ, ಅದಲ್ಲೇ ಗೊಬ್ಬರ ಆಗ್ತದೆ. ಹುಟ್ಟುತ್ತವೆ, ತಿರ್ಗಿ ಉಟ್ಕೊಂತದೆ, ಸತ್ತೋಗ್ತದೆ. ಈ ಥರ ಎಲ್ಲನೂ ನಾವು ಮೈಸೂರು ಬೇಕಾದಲ್ಲಿ ಮಾಡಿದಾಗ ನಮಗೇನಾರ ಬೇಕು ಅನ್ನಿಸ್ತಿತ್ತು ಗೊಬ್ಬರ ಇದಕ್ಕೆ. ಏನು ಬೇಕು ಇದಕ್ಕೆ ನಾವೇನು ಖರ್ಚು ಮಾಡ್ತೀವಿ? ಏನಿಲ್ಲ. ಆ ವೆಲ್ವೆಟ್ ಬೀನ್ಸ್ ಆಗ ಅದೇನೆ ತಗೊಳ್ಳಿ, ಬೇಕಾದ್ರೆ ಒಂದೆರಡು ಬೀಜ ಜೋಬ್ ಹಾಕೊಳ್ಳಿ. ನಿಮ್ಮ ತೋಟದಲ್ಲಿ ಎಲ್ಲಾದ್ರೂ ಒಂದು ತಲೆ ಉಣ್ಬಿಟ್ರೆ ವಿಪರೀತ 80 ರೂಪಾಯಿ ಒಂದು kg ಬೀಜ ಅವು. ನಾವು ಮೊನ್ನೆ 5 ಕ್ವಿಂಟಲ್ ಆಗಿತ್ತು ನೋಡಿ ಈ ಭೂಮಿನಲ್ಲಿ. 40,000 ರೂಪಾಯಿ ದುಡ್ಡು ದುಡ್ಕೊಂಡಂಗೆ ಆಯ್ತು. ಸ್ವಲ್ಪ ತಗೊಳ್ಳಿ, ಬನ್ನಿ. ಇಲ್ಲ ಮುಂದೆ ತಗೊಳ್ಳಿ. ಇಲ್ಲಿ ಬಾರ್ಡರ್ಗೆಲ್ಲನು ಪಶ್ಚಿಮದ ಬಿಸಿಲು, ಆಮೇಲಿಂದ ದಕ್ಷಿಣದ ಬಿಸಿಲು ತೋಟಕ್ಕೆ ಬೀಳಬಾರ್ದು. ಅವೆರಡು ಬಿಸಿಲು ಬಿದ್ದರೆ ತೋಟ ಎಲ್ಲಾನು ಒಣಗಿಬಿಟ್ಟು ಎಲ್ಲಾನು ಗಾಳಿಗೂ ಬಿಸಿಲಿಗೂ ಹಾಳಾಗಿ ಹೋಗ್ಬಿಡ್ತದೆ. ಆದ್ದರಿಂದ ಪಶ್ಚಿಮದಲ್ಲಿ ಎಲ್ಲಾನು ಇವು ಮಹಾಗನಿ ಗಿಡ ಹಾಕೊಂಡಿದ್ದೀವಿ, ತೆಂಗಿನ ಗಿಡಗಳು ಹಾಕೊಂಡಿದ್ವಿ. ಇಲ್ಲಿ ದಕ್ಷಿಣಕ್ಕೂ ಅಷ್ಟೇ ಎಲ್ಲಾನು ಮಹಾಗನಿಗಳು ಹಾಕಿದ್ವಿ, ತೆಂಗಿನ ಗಿಡನೂ ಇದಾವೆ. ಆಮೇಲಿಂದ ಹಾಗೂ ನುಗ್ಗೆ ಗಿಡ ಎಲ್ಲಾನು ನೆರಳಾಗ್ತದೆ. ಕಡ್ಡಾಯವಾಗಿ ಎಲ್ಲೇ ನಾವು ತೋಟ ಮಾಡಿದ್ರು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ವಿಪರೀತ ನೆರಳು ಬೀಳ್ತಕ್ಕಂಥ ಮರಗಳನ್ನ ಬೆಳೆಸ್ಕೋಬೇಕು. ಅಡಿಕೆ ಗಿಡಗಳು ನೀವು ಹೇಳಿದ್ದು ಅಮ್ಮ ಒಂದು 200 ಗಿಡ ಇದಾವ್ರಿ. ಪಟ್ಟೆ ಒಣಗಿಬಿಟ್ಟು ಬಿಸಿಲಿನ ಹೊಡೆತಕ್ಕೆ ಏಕ ಸುಳಿಗಾನ ಹೊಡೆದು ಸುಳಿಗಾನ ಹೋಗ್ಬಿಟ್ಟೈತೆ. ನೀವು ಹೇಳಿದ್ ನಿಜ. ಅದಕ್ಕೆ ಪಶ್ಚಿಮಕ್ಕೂ ಮತ್ತು ದಕ್ಷಿಣಕ್ಕೂ ಎರಡು ಕಡೆಯಿಂದನೂ ಬಿಸಿಲು ಬೀಳ್ದಲೇ ಇದ್ರೆ ತೋಟ ಉಳಿಯೋದೇ ಇಲ್ಲ. ಲೆಕ್ಕಾಚಾರವಾಗಿ 4 ಕಡೆಗೂ ಇರಬೇಕು. ಏನು ಇನ್ನೊಂದು ಇದ್ರೆ ಏನೋ ಮಾಡ್ತೈತಿ. ಅಕಸ್ಮಾತ್ ನಾವು 4 ಕಡೆಗೆ ಇಲ್ಲ ಅಂದ್ರೆ 2 ಕಡೆಗೆ ಕಡ್ಡಾಯವಾಗಿ ಇರಬೇಕು. ಹಿಂದಲೇ ಇದ್ರೆ ಪಶ್ಚಿಮದ ಕಡೆ ಅಷ್ಟು ನಾವು ದೊಡ್ಡ ಗಿಡ ಮಾಡ್ಕೊಂಡು ಇದ್ದಿದ್ದು ಒಳ್ಳೇದು, ನಮಗೆ ಇದು ಒಳ್ಳೇದು. ಇದರಲ್ಲಿ ತೆಂಗು ಇದೆ, 30 ಅಡಿ ಒಂದು ತೆಂಗಿದೆ. ಅಲ್ಲೂ ಎಲ್ಲ 30 ಅಡಿಗೆ ತಂಗಿರೋದು. ಅದೆಲ್ಲ ಕೈಯಲ್ಲಿ ಚರಂಡಿ ಮಾಡಿಸಿ ನಾವು 10 ಹತ್ರದಲ್ಲಿ ಮಾಡ್ಕೊಂಡಿದ್ವಿ. ಇದರಲ್ಲಿ JCB ಚರಂಡಿ ಮಾಡ್ತೀವಿ. ಆಳ ಇಳಿಲಿ ಅಂತ ಒಂದು ಸ್ವಲ್ಪ ಒಂದಡಿ ಆಳ ಐತಿ, ಅದೇನಿಲ್ಲ. ಇಲ್ಲಿ 2 ತೆಂಗಿನ ಗಿಡದ ಮಧ್ಯೆ ಮೊದಲೇ ಒಂದು ಅಡಿಕೆ ಗಿಡಗಳನ್ನ ನಾಟಿ ಮಾಡ್ಕೊಂಡಿದ್ವಿ. ಸುಭಾಷ್ ಪಾಳ್ಯಕರ್ ನೈಸರ್ಗಿಕ ಕೃಷಿ ಶುರು ಮಾಡೋದಕ್ಕಿಂತ ಮೊದಲೇನೆ ನಾವು ಅಡಿಕೆ ಗಿಡಗಳನ್ನ ಹಾಕೊಂಡಿದ್ವಿ. ಒಂದು ತೆಂಗಿನ ಗಿಡ ಒಂದು ಅಡಿಕೆ ಗಿಡಕ್ಕೆ ಮಧ್ಯದಲ್ಲಿ ಒಂದು ಟ್ರಂಚ್ ಹೊಡಿಸಿದ್ವಿ. ತಿರ್ಗಿ ಆಮೇಲೆ ಆ ಕಡೆ ತೆಂಗಿನ ಗಿಡ ಆ ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಟ್ರಂಚ್ ಹೊಡಿಸಿದ್ವಿ. ಆ ಟ್ರಂಚ್ನಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಕಡ್ಡಿ ಕಸ ಇನ್ನೊಂದು ಮತ್ತೊಂದು ನೀರು ಹೊರಗಡೆಯಿಂದ ಬರ್ತಕ್ಕಂಥ ಸೊಪ್ಪು ಎಲ್ಲ ತಗೊಂಡ್ಬಂದು ಎಲ್ಲ ತುಂಬಿಟ್ಟು ನೀರು ಆಚೆಗೆ ಹೋಗಲ್ಲ, ನೀರು ಆಚೆಗೆ ಹೋಗಲ್ಲ, ಎಲ್ಲ ಕಡ್ಡಿ ಕಸ ಎಲ್ಲ ತುಂಬಿಟ್ಟಿದ್ದೀವಿ. ಇದು ಏನ್ ಮಾಡ್ತೈತೆ, ಕೆಳಗಡೆ ಇರ್ತಕ್ಕಂತಹ ಒಂದು ತೇವಾಂಶವನ್ನ ಮೇಲಕ್ಕೆ ಬರೋದಕ್ಕೆ ಆಸ್ಪದ ಆಗ್ತದೆ. ಆಮೇಲಿಂದ ಬಂದ ಆವಿ ಗಾಳಿಗೆ ಹೊರಗಡೆ ಹೋಗಲ್ಲ. ಯಾವಾಗ ಸೊಪ್ಪು ತಡ್ಕೊಳ್ಳುತ್ತೋ ನೀರಿನ ಆವಿ ಬಂದಿದ್ದು ಆ ಗಿಡಗಳ ಬೇರಿಗೆ ನೀರನ್ನ ಕೊಡುತ್ತೆ. ಆದ್ರಿಂದ ಎಲ್ಲ ನಾವು ಮುಚ್ಚಿಗೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಇದಕ್ಕೂ ಅಷ್ಟೇ ಎಲ್ಲ ಡ್ರಿಪ್ ಮಾಡಿದ್ದೀವಿ.
ಪ್ರತಿಯೊಂದು ಗಿಡಕ್ಕೂ ಎಲ್ಲನೂ ಜೀವಾಮೃತ ಡ್ರಿಪ್ ಮೂಲಕ ಎಲ್ಲ ಬಂದಿದೆ. ಇದೆಲ್ಲ ಈ ಪೆರೇರಿಯಾ ಗಿಡ ಅಂತ ಅಂದ್ರೆ ಕಾಡೆಸರು ಗಿಡ. ಇವಾಗ ಏನ್ ಕಾಣ್ತಾ ಇದೆ, ಇವಾಗ ಇದೆಲ್ಲಾನು ಮಳೆ ಬಂದ್ಬಿಡ್ತು ಅಂದ್ರೆ ಇದ್ರ ತುಂಬಾ ಎಲ್ಲಾನು ಕಾಡೆಸರು ಬೆಳ್ಕೊಂಡಿದೆ. ಇದ್ರ ತುಂಬಾ ಎಲ್ಲ ಕಾಡೆಸರು ಎಲ್ಲಾನು ಬೆಳ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಬೆಳ್ಕೊಂಡಿದ್ದಾದ್ಮೇಲೆ ಆ ಗಿಡ ಸತ್ತೋಗಿದ್ದಾದ್ಮೇಲಿಂದ ಅದ್ ನೆಲಕ್ಕೆ ಬೀಳಲೇಬೇಕು, ಕೊಳಿಲೇಬೇಕು, ಎಲೆಲ್ಲ ಬಿದ್ದು ಕೊಳ್ತೋಗ್ಬಿಡುತ್ತೆ. ತಿರ್ಗಿ ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಕಾಯಿ ಆಗ್ತಾವಲ್ವಾ, ಆ ಕಾಯಿ ಆಗಿದ್ದವು ತಿರ್ಗಿ ಅವೇ ಸಿಡಿತವೆ, ಅವೇ ಬೀಜ ಉಟ್ಕೊಂತವೆ, ಉಟ್ಕೊಂತವೆ ಬೀಳ್ಕೊಂತವೆ. ಅದೇ ಗೊಬ್ಬರ, ಅದೇ ಎಲ್ಲಾನು ಬೆಳೆ. ಅಡಿಕೆ ಕೊಯ್ಬೇಕಾದಾಗಲೇ ಕುಯ್ಬೇಕಾದಾಗ ನಾವೇನ್ ಮಾಡ್ತೀವಿ, ಈ ಸಾಲ್ ಇದೆಯಲ್ವಾ, ಈ ಸಾಲಲ್ಲಿ ಕಳೆ ಹೊಡೆದಿದ್ದು ಮಿಷನ್ ಒಳಗೆ ತೆಂಗಿನಕಾಯಿ ಹಾಕೊಂಡ್ವಾಗಲೂ ತೆಂಗಿನ ಮರದ ಸುತ್ತು ಎಲ್ಲ ಹೊಡೆದ್ಬಿಡ್ತೀವಿ, ತೆಂಗಿನಕಾಯಿ ಹಾಕೊಂಡ್ಬಿಡ್ತೀವಿ. ಅಡಿಕೆ ಕೀಳುವಾಗ ಈ ಸಾಲು ಏಕ ಹೊಡೆದ್ಬಿಡ್ತೀವಿ. ಅಲ್ಲಿ ಕೀಳ್ಬೇಕಾದ್ರೆ ಅದರಲ್ಲಿ ಹೊಡಿತೀವಿ. ಹಿಂಗೆ ಏಕ ಸಾಲ್ ಕಳೆ ಹೊಡ್ಕೊಂಡ್ಬಿಟ್ರೆ ಅಡಿಕೆಕಾಯಿ ಕಿತ್ಕೊಂಡ್ಬಿಟ್ರೆ. ನಾವು ವರ್ಷದಲ್ಲಿ ತೋಟದಲ್ಲೆಲ್ಲ ಓಡಾಡೋದು ಎಷ್ಟು ದಿವಸ, 3 ದಿವಸ ತಪ್ಪಿದ್ರೆ 4 ದಿವಸ. 3 ದಿವಸ 4 ದಿವಸ ನಾವು ತೋಟದಲ್ಲಿ ಓಡಾಡೋದಕ್ಕೋಸ್ಕರ ಭೂಮಿನ ಯಾವಾಗಲೂ ಬಿಸಿಲಿಗೆ ಬಿಡಬಾರ್ದು. ನಾವು ಎಷ್ಟು ಹುಷಾರು, ಹುಳ ಇರಲ್ವಾ, ಉಪ್ಪೆ ಇರಲ್ವಾ, ಹಾವಿರಲ್ವಾ, ಚೇಳಿರಲ್ವಾ ಅಂತಾರೆ. ನಮ್ಮಲ್ಲಿ ಒಂದು ಹುಳ ಉಪ್ಪೆ ನಾವು ಇದುವರೆಗೂ ನೋಡಿಲ್ಲ. ಒಂದು ವೇಳೆ ಇರ್ತವೆ ಅನ್ನೋದು ನಾವು ಭಯ ಬಂದರೆ, ನಾವಿವಾಗೆಲ್ಲ ರಾತ್ರಿ ಹೊತ್ತು ನಾವು ಹೋಗ್ಬೇಕಾದ್ರೆ ಅಯ್ಯೋ ಎದರ್ಕೊಂಡು ನಾವು ಹೆಂಗ್ ಬೇಕು ಹಂಗೆ ಒಂದು ಬ್ಯಾಟ್ರಿ ಹಿಡ್ಕೊಂಡು ಶೂಸ್ ಹಾಕೊಂಡು ಓಡಾಡಲ್ವಾ, ಆ ರೀತಿ ನಾವೆಲ್ಲ ಇದಕ್ಕೆಲ್ಲ ಶೂಸ್ ಹಾಕೊಂಡ್ಬಿಡ್ತೀವಿ. ಇಲ್ಲಿಂದ ತಗೊಂಡು ಪ್ರತಿಯೊಬ್ಬ ಕೂಲಿಯರ್ಗೂ ಶೂಸ್ ಕೊಟ್ಬಿಡ್ತೀವಿ. ಹುಳ ಉಪ್ಪೆ ಏನಾನ ಪಡೆದ್ರೆ ತೊಂದರೆ ಆಗ್ತದೆ ಅಂತೇಳಿ ಶೂಸ್ ಹಾಕೊಂಡು ಮಾತ್ರ ನಾವಲ್ಲಿ ಓಡಾಡ್ತೀವಿ. ಇದುವರೆಗೂ ನಾವು ಒಂದು ಹುಳ ಉಪ್ಪೆ ನೋಡಿಲ್ಲ. 10 ವರ್ಷ ಹೆಂಗ್ ಬೇಕಾದ್ರೆ ಮನೆ ತಾಲಿ ಇರ್ತಾವ್ರಿ, ಎಲ್ಲ ಅಲ್ಲ. ಹೌದಾ, ಒಂದು ನಿಶ್ಚಯಿಸ್ಕೊಂಡಿರ್ಬೇಕು, ನಾವು ಧೈರ್ಯವಾಗಿ ಓಡಾಡ್ಬೇಕು. ಅದಕ್ಕೆ ಏನ್ ಬೇಕೋ ಅದನ್ನ ಸಲಕರಣೆ ನಾವು ಮಾಡ್ಕೋಬೇಕು. ನಾವು ಅವೆಲ್ಲ ಗೊಬ್ಬರ ಅಲ್ಲದೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲಿ ಗೊಬ್ಬರನ? ಅದೆಲ್ಲ ಹೊಸದಾಗಿ ಅಲ್ಲೊಂದು ಎಕರೆ ಹಾಕ್ಬೇಕು ಅನ್ಕೊಂಡಿದ್ದೀವಿ ಈ ವರ್ಷಕ್ಕೆ. ಅದಕ್ಕೆ ಅಲ್ಲಿಗೆ ಗೊಬ್ಬರ ಗುಂಡಿಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಒಂದು ದಿವಸನೂ ಇಲ್ಲಿ ದಿನ ಓಡಾಡಕ್ ಆಗಲ್ಲ. ಇದನ್ನ ಎಲ್ಲಿ ಮಾಡ್ತಾ ಇರ್ತೀವಿ ಅಲ್ಲಿ ಮಾಡಿರಿ. ಹೌದೌದು. ಇದು ನೋಡ್ರೆ, ಇದು ಮೊದಲು ನಾವು ಶುರು ಮಾಡಿದ್ದೀವಿ ನೈಸರ್ಗಿಕ ಕೃಷಿನ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿಂದ ಮಾಡ್ಕೊಂಡು ಮೇಲಕ್ಕೆ ಹೋಗಿದ್ದೀವಿ. ಇದೇ ಮೊದಲು ಶುರು ಮಾಡಿದ್ವಿ. ಇದು ಮೆಣಸ? ಇದು ಕಾಳು ಮೆಣಸು. ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ, ಮೆಣಸು ಅಲ್ಲಿ ಇತ್ತಲ್ಲ, ಅಲ್ಲಿ ಬಹಳ ಚೆನ್ನಾಗಿದೆ. ಅದು ಮೆಣಸು. ಇಲ್ಲಿ ಕೋಕೋ ಇದೆ ನೋಡಿ, ಕೋಕೋ ಇದೆ. ಇವಾಗ ಪದ್ಮರಾಜ್ ಅವರು ಫೋನ್ ಮಾಡಿದ್ರಲ್ಲ, ಕೋಕೋ ಕಾಯಿ ಇಲ್ವಾ ನಿಮ್ಮ ಹತ್ರ ಹಂಗೆ ಅಂತೇಳಿ, ಇದೇ ಕೋಕೋ ಗಿಡ, ಇದೇ ಕೋಕೋ ಕಾಯಿ. ಇದು ಯಾವುದೋ ಒಣಗ್ಬಿಟ್ಟಿದೆ, ಎಲ್ಲ ಇಲ್ಲಿ ಕಾಣ್ತದೆ ದೇಸಿಕಾಯಿ. ಇದು ಕೋಕೋ. ಇದೇ ಕೋಕೋ. ಇದೆಲ್ಲ ಒಣಗಿದೆ, ಅದು ಕೋಕೋ ಕಾಯಿ. ಅದು ಇವಾಗ 825 ರೂಪಾಯಿ 1 kg. 82,500 ಅದು ಒಣಗೈತೆ, ಒಣಗಿಬಿಟ್ಟೈತೆ. ಇಂಥದ್ದು ಚೆನ್ನಾಗಿರಲ್ಲ, ಹಸಿದ್ರಲ್ಲೇ ಮಾಡಬೇಕು. 82,500 ರೂಪಾಯಿ 1 ಕ್ವಿಂಟಾಲ್ ಕೋಕೋ. ಇವಾಗ ರೇಟ್ ಕಮ್ಮಿ ಆಗಿರೋದ್ರಿಂದ, ಬೆಳೆ ಕಮ್ಮಿ ಆಗಿರೋದ್ರಿಂದಲ್ಲ, ಅದೇನೋ ಒಟ್ಟಿನಲ್ಲಿ ಬೆಳೆ ಕಮ್ಮಿನೇ. ಒಂದ್ಸಾರಿ ಪ್ರತಿ ವರ್ಷನೂ 450-400 ರೂಪಾಯಿ ಇರೋದು, ಈ ಸಾರಿ 850 ಬೆಳೆ ಕಮ್ಮಿ. ಯಾವಾಗ ಆತ್ರ ಇವಾಗ ತರಕಾರಿ ಮಾರ್ಕೆಟ್ ಹೆಂಗೋ ಅದು ಹಂಗೆ. ಇವಾಗ ನೋಡಿ, ಇದು ಅಡಿಕೆ ಗಿಡ, ಇದರಲ್ಲಿ ನಾವು ಮೆಣಸು ಹಾಕೊಂಡಿದ್ವಲ್ವಾ, ಅಲ್ಲಿ ತೋರಿಸ್ತೀನಿ, ಇನ್ನೊಂದು ಚೆನ್ನಾಗಿರುತ್ತೆ. ಇದರಲ್ಲಿ ಇವಾಗ ಒಂದು ಅಡಿಕೆ ಗಿಡದಲ್ಲಿ ಕನಿಷ್ಠ ಪಕ್ಷ 2 kg ಅಡಿಕೆ ಕಾಯಿ ಬಿಡುತ್ತೆ, ಒಣ ಅಡಿಕೆ. ಅದೇ ಮರದಲ್ಲಿ ಈ ಒಂದು ನಾವು ಮೆಣಸು ಹಬ್ಬಿಸಿದ್ರೆ ಇದರಲ್ಲಿ 1.5 ಇಂದ 2 kg ಮೆಣಸು ಬಿಡುತ್ತೆ. ಅದರಲ್ಲಿ 1,000 ರೂಪಾಯಿ ಬರ್ತದೆ, 500 ರೂಪಾಯಿ kg ಅಡಿಕೆ. ಇದೂ 510-520 ರೂಪಾಯಿ 1 kg. ಇದು 2 kg ಅಂತ ಲೆಕ್ಕ ಹಾಕಿದ್ರೆ ಇದರಲ್ಲೂ 1,000 ರೂಪಾಯಿ ಬರ್ತದೆ. ಒಂದೇ ಬೇಸಾಯ, ಒಂದೇ ನೀರು, ಒಂದೇ ನಾವು ಜೀವಾಮೃತ. ಇದು ಮಾಡಿದ್ರೆ
1,000 ರೂಪಾಯಿ ಅಡಿಕೆನಲ್ಲಿ ಬರ್ತದೆ, 1,000 ರೂಪಾಯಿ ಮೆಣಸಿನಲ್ಲಿ ಬರ್ತದೆ. ಒಂದೇ ಸಾರಿ ರೈತನಿಗೆ 2,000 ರೂಪಾಯಿ ಬರ್ತದೆ. ನಮಗೆ ದುಡ್ಡಿಲ್ಲ, ನಮ್ಮ ರೈತರು ಸತ್ತು ಹೋದ್ವಿ ಮಾಡಲ್ಲ ಅಂತ ಅಂದಾಗ ಒಂದೇ ಬೆಳೆ ಅಡಿಕೆ ಗಿಡ ಇಕ್ಕೊಂಡ್ಬಿಟ್ಟು ನೀರು ಕಟ್ಕೊಂಡು ಸುಮ್ಮನೆ ಮನೆ ಒಳಗೆ ಕೂತ್ಕೊಂಡ್ರೆ 1,000 ರೂಪಾಯಿ ಬರ್ತದೆ. ಅದು ಅವನ ಖರ್ಚಿಗೆ. ಇಂಥದ್ದೆಲ್ಲ ಹಾಕಿದ್ರೆ ಇನ್ನೂ 1,000 ಬಂದಾಗ ಬೇರೆ ನಮಗೆ ದುಡ್ಡು ಇರ್ತೈತ್ರಿ ಅದ್ರದ್ದು. ಆಮೇಲಿಂದ ಪಕ್ಕದಲ್ಲಿ ಬಾಳೆ ಗಿಡ ಇದಾವೆ, ಅದೇನು ಅದ್ರ ಪಾಡಿಗೆ ಅದು ಗೊನೆ ಬಿಡ್ತಾ ಅದಕ್ಕೇನು ಮಾಡಬೇಕಾಗಿಲ್ಲ. ಕೋಕೋ ಇದೆ, ಇದು ನೋಡಿ ಎಷ್ಟು ಉತ್ಕೃಷ್ಟವಾಗಿ ಎಲೆಯನ್ನ ಭೂಮಿನಲ್ಲಿ ಉದುರಿಸಿ, ನಿಜ ಆ ಭೂಮಿಗೆ ಉದುರಿಸಿರೋ ಎಲೆ ಎಲ್ಲ ಕೊಳೆತು ಬಿಟ್ಟು ಅಂತಂದ್ರೆ ಸುತ್ತ ಇರೋ ತೆಂಗಿನ ಗಿಡಕ್ಕೂ ಅಡಿಕೆ ಗಿಡಕ್ಕೂ ಎಲ್ಲದಕ್ಕೂ ಗೊಬ್ಬರ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ. ನಾವು ಅದನ್ನ ಮನಗಂಡು ನಾವು ಅದನ್ನ ಮಾಡೋದು ನಿಜ ಕಲ್ತ್ಕೋಬೇಕು. ಸೋಮಾರಿಯಾಗಿ ಮನೆ ತ ಕೂಕೊಂಡು ನಾವು ಒಂದು ಅಡಿಕೆ ಗಿಡ ಕಟ್ಟಿದ್ದೀವಿ ಅಂದ್ರೆ ಒಟ್ಟು ತುಂಬ ಅಂದ್ರೆ ಹೆಂಗ್ ತುಂಬತೈತಿ ನಮ್ಗೆ? ಅಯ್ಯೋ ಏನ್ ಸಿಕ್ಕಲ್ಲ ಕಣ್ರಿ ಅಡಿಕೆಗೆ ಅಂತೀವಿ. ನೋಡಿ ಅದೆಲ್ಲ ಕೋಕೋ ಗಿಡದಲ್ಲಿ ಎಷ್ಟು ತರಗ್ ಬಿದ್ದೈತಿ ನೋಡಿ, ಬಿದ್ದೈತೆ ನೋಡಿ. ಮೊದ್ಲು ಕಾಲದಾಗೆ ತರಗು ತಗೊಂಬಂದ್ ಹಾಕರು, ಕುಡ್ಸಿ ಹೊಂಗೆ ಸೊಪ್ಪು ತರಗನ ತಂದ್ ಹಾಕರ್. ಇವತ್ತು ತರಕ್ ತಂದ್ ಹಾಕಕ್ ನಮ್ಗೆ ಏರ್ತಿಲ್ಲ, ಹೊಂಗೆ ಗಿಡನೂ ಇಲ್ಲ, ತಂದ್ ಹಾಕರು ಅಂತ ಶಕ್ತಿ ಇಲ್ಲ. ಇವಾಗ ಇದನ್ನೇ ಮಾಡ್ಕೊಂಡ್ರೆ ಇದೇ ತರಗು ನಮ್ಗೆ ಇದೇ ಶಕ್ತಿ. ಇಲ್ಲಿ ಎಲ್ಲಾನು ತೋಟಕ್ಕೆ ತೆಂಗಿನ ಚಿಪ್ಪು, ತೆಂಗಿನ ಮೊಟ್ಟೆ ನೋಡಿ, ತೆಂಗಿನ ಗರಿ ಏನೇನಿದೆಯೋ ಎಲ್ಲ ತಗೊಂಬಂದು ನಾವು ಇದಕ್ಕೆ ಹಾಕ್ಬಿಡ್ತೀವಿ. ಹಾಕಿದಾಗ ಇದು ದಿನ ಕ್ರಮೇಣ ಬೆಳೀತಾ ಹೋಗ್ತೈತೆ, ತೊನು ಇರ್ತೈತ್ರಿ. ಮಣ್ಣು ಈ ರೀತಿ ಉತ್ಕೃಷ್ಟವಾದ ಮಣ್ಣಾದಾಗ ಅದರಲ್ಲಿ ತೇವಾಂಶ ಚೆನ್ನಾಗಿ ಹಿಡಿಯುತ್ತೆ. ಅದು ಬಿಟ್ಟುಕೊಡಲ್ಲ ಅದು. ಅದೆಲ್ಲ ಮುಗಿಸ್ತಿದ್ದಾನ ಅಲ್ಲಿ ಬೆಳಗಿಂದ ಮುಗಿಲ್ವಾ? ಎಲ್ಲಿ ತಕ ಬರ್ತೈತೆ ಅಲ್ಲಿ ತಕ ಹಾಕು, ಬರೀ ಸಣ್ಣ ಗಿಡಗಳಿಗೆ ಹಾಕು. ಇದೆಲ್ಲ ಮುಚ್ಚಿಗೆ ಈ ಸಣ್ಣ ಗಿಡ ನಾಟಿ ಮಾಡಿದ್ದೀವಲ್ವಾ, ಇಲ್ಲಿ ಕಾಣಿಸ್ತೈತಿ ನೋಡಿ. ಆ ಸಣ್ಣ ಗಿಡಗಳು ಆ ಸಣ್ಣ ಗಿಡಗಳಿಗೆಲ್ಲ ಹಾಕಿದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬಿದ್ದು ಬಿರಿನ ಒಣಗೋದಿಲ್ಲ ಭೂಮಿ. ಗುದ್ದೆ ಕೆದಿಕೇಳಪ್ಪ, ಯಾವ್ದು ಅಲ್ಲಿ ಕೆದಿಕೊಂಡ್ರೆ ನಿಮ್ಗೆ ಹಾಕ್ಯಂಬಕ್ ಸುಲಭ ಆಗ್ತೈತಿ. ಯಾವುದನ್ನು ವೇಸ್ಟ್ ಮಾಡಲ್ಲ. ಇವಾಗ ಕೆಲವರು ಏನ್ ಮಾಡ್ತಾರೆ, ಅಡಿಕೆ ಸಿಪ್ಪೆ ಎಲ್ಲಾನು ಹಾಕಿದ್ರೆ ತೋಟದಲ್ಲಿ ಅಡಿಕೆ ಸಿಪ್ಪೆ ಹಾಕಿದ್ರೆ ಅಣಬೆ ಬರ್ತೈತೆ ಅಂತ ಹೇಳಿ ಇದ್ದಕ್ಕೆಲ್ಲ ಬೆಂಕಿ ಇಡ್ತಾರ್ರಿ, ಏನ್ ಮಾಡ್ತಾರೆ. ನಾವು ನೋಡಿ ಅದನ್ನ ನಾವು ಹಿಂದಿನ ವರ್ಷ ಅಡಿಕೆ ಕಿತ್ತಕ್ಕೆ ತಗೊಬಂದು ಅಲ್ಲಿ ಹೊಡೆದಿದ್ವಿ, ಒಣಿಕೊಂಡೈತೆ. ಅದರಲ್ಲಿ ಇವಾಗ ಏನು ರೋಗಾಣುಗಳು ಇಲ್ಲ, ಅದನ್ನ ತೋಟಕ್ಕೆ ಹಾಕ್ತೀವಿ. ಇದು ಇನ್ನು ವರ್ಷ ಹೊಡೆದಿದ್ವಿ, ಇದು ಒಣಕೊಂಡೈತೆ, ಇದು ಇವಾಗ ತೋಟಕ್ಕೆ ಹಾಕ್ತೀವಿ. ಅಲ್ಲೇ ಕಳ್ಸ್ಕೊಂತೈತೆ. ಎಲ್ಲ ಗೊಬ್ಬರದ್ದೆಲ್ಲ ಕಣ್ಣಂಗೈತೆ ಅಂತೈತಿ. ಈಗ ಹೆಂಗ ಮಾಡಿದ್ರು ಅಷ್ಟೇ. ಇದು ಇವೆಲ್ಲನೂ ಮೊನ್ನೆ ಅಡಿಕೆ ರೇಟ್ ಜಾಸ್ತಿ ಆಯ್ತಲ್ಲ, ಅವಾಗೆಲ್ಲನೂ ಒಳಗೆಲ್ಲನೂ ಅಡಿಕೆ ಗಿಡಗಳನ್ನೆಲ್ಲನೂ ನಾವು ಈಗ ಹೊಸದಾಗೆಲ್ಲ ನಾಟಿ ಮಾಡ್ಕೊಂಡಿದ್ದೀವಿ. ಈಗೆಲ್ಲನೂ ಬೆಳ್ಕೊಂತೀವಿ. ಈಗ ಇದರಲ್ಲಿ ಇವಾಗ ಬಾಳೆ ಜಾಸ್ತಿ ಆಗಿದೆ. ಈಗ ನಾವು ಈ ಬಾಳೆ ತೆಗೆಸಿದ್ರೆ ಅಡಿಕೆ ಗಿಡ ಚೆನ್ನಾಗಿ ಬರ್ತದೆ. ಇವನ್ ಎಳ್ಳು ಸ್ವಲ್ಪ ಗಿಡ ಬರಕ್ಕೆ ಮಾರ್ಗ ಐತಿ. ಸ್ವಲ್ಪ ಎದ್ದ ಮೇಲೆ ಬಾಳೆ ತೆಗಿಸ್ಬಿಟ್ರಿ, ನೀವು ಬಾಳೆ ತೆಗ್ಸೋದೇ ಆತದ. ಅದ್ರಾಗೆ ಅಲ್ಲಿಗೆ ಕೆಡವಿ ಬಿಟ್ರಿ ಎಲ್ಲ ಕೊಳತು ಅಲ್ಲಿಗೆ ಚರಂಡಿ ಒಳಗೆ ಬಿದ್ದಿರ್ತೈತಿ. ನೋಡಿ ಎಷ್ಟೊಂದು ಕಸ ಬಿದ್ದೈತಿ. ಅದನ್ನೇನ್ ಭಾಷೆ ಹಾಕ ರೂಲ್ಸ್ ಏನಿಲ್ಲ, ಏನು ಮಾಡಂಗಿಲ್ಲ, ಅದ್ರಾಗೆ ಇರ್ತೈತಿ. ಭಾಷಂಗೂ ಇಲ್ಲ, ಎತ್ತಂಗೂ ಇಲ್ಲ, ಇಲ್ಲಿ ಕೊಡಂಗೂ ಇಲ್ಲ.